ಸಾಮಾನ್ಯ ಜನರಿಗೆ ನೀವೇನು ಕೊಡ್ತಾ ಇದ್ದೀರಿ ನಿಮ್ಮ ಬಡ್ಜೆಟ್? ಸಾಮಾನ್ಯ ಜನರಿಗೂ ಸಮಾಧಾನಕರವಾಗಿ ತಮ್ಮ ಸಂಸಾರವನ್ನ ಸಾಗಿಸೋದಂತಕ್ಕೆ ಸರ್ಕಾರ ಏನ್ ಕೊಡ್ತಾ ಇದೆ? ಇಟ್ಸ್ ಮೋರ್ ಇಂಪಾರ್ಟೆಂಟ್. ನೀವು ಹೇಳಿದ್ರಿ ಯಾಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂದ್ರೆ, ಸಾಮಾನ್ಯ ಜನರು ಬಹಳ ಕಷ್ಟದಲ್ಲಿದ್ದಾರೆ. ಅವ್ರ ಕಷ್ಟನ ನೀಗ್ಸೋದಕ್ಕೋಸ್ಕರ ನಾನು ಈ ಗ್ಯಾರಂಟಿ. ಎಲ್ಲಪ್ಪ ಹೇರ್ತಾ ಇದ್ದೀರಾ, ನಡು ಬಿದ್ದೋಗ್ತಾ ಇದೆ ಸಾಮಾನ್ಯ ಜನರು. ಅಷ್ಟ್ರ ಮಟ್ಟಿಗೆ ಟ್ಯಾಕ್ಸ್ ಹೇರ್ತಾ ಇದ್ದೀರಾ ಇವತ್ತು. ಚೆ ನೋ ಇದೆಲ್ಲ ಮಿಸ್ಟರ್ ಸಿದ್ದರಾಮಯ್ಯ. ಆಮೇಲೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನೇ ಕದಿಡ್ತಾ ಇದ್ದೀರಾ. ಯಾಕೆ ಬೇಕಾಗಿತ್ತು? ಹಿಂದೂ ಮುಸ್ಲಿಂ ನೋಡಿ ಶುರು ಆಗುತ್ತೀನ. ಈಗಾಗಲೇ ಬಿಜೆಪಿಯವರು ನಮ್ಮ ಪಾರ್ಟಿಯವರು ಹೇಳ್ತಾ ಬರ್ತಾವ್ರೆಲ್ಲ ಕಡೆ, ಇದು ಸಾಬರ್ ಬಡ್ಜೆಟ್. ಎಲ್ಲಿಗೆ? ಸಮಾಜದ ಸ್ವಾಸ್ಥ್ಯವನ್ನ ಯಾವ ರೀತಿ ಕದಿಡ್ತಾ ಇದ್ದೀರ ನೀವು. ಒಂದು ಪ್ರತ್ಯೇಕತಾ ಮನೋಭಾವಕ್ಕೆ ನೀವೆಲ್ಲೋ ನಾಂದಿ ಹಾಡ್ಬಿಟ್ರಿ ಸಿದ್ದರಾಮಯ್ಯ. ಕುಲ ಕಸುಬುಗಳೆಲ್ಲ ಹೋಗ್ಬಿಟ್ರು. ಕುರುಬರಿಗೆ ಏನ್ರಿ ಮಾಡಿದ್ರಿ ಸಿದ್ದರಾಮಯ್ಯ? ಕುರುಬರು ನಿಮ್ಗೆ ತನು ಮನ ಧನ ಅರ್ಪಣೆ ಆಯ್ತು. ಕುರಿ ಸಾಕೋದು ಇಟ್ಸ್ ಎ ಕಮ್ಯುನಿಟಿ, ಇಟ್ಸ್ ನಾಟ್ ಎ ಕಾಸ್ಟ್, ಇಟ್ಸ್ ಎ ಕಮ್ಯುನಿಟಿ. ಕುರಿ ಸತ್ರೆ 5,000 ರೂಪಾಯಿ ಕೊಡ್ತೀನಿ ಅಂತ ಹಿಂದಿನ ಬಡ್ಜೆಟ್ ಅಲ್ಲಿ ಹೇಳಿದ್ರಿ. 1 ವರ್ಷ ಕೊಟ್ಟು ನಿಲ್ಲಿಸ್ಬಿಟ್ರಿ. ಈಗ ಹೇಳ್ತಾ ಇದ್ರೆ 7,500 ಕೊಡ್ತೀವಿ. 5,000ನೇ ಕೊಡ್ಲಿಲ್ಲ, 7,500 ಕೊಟ್ಟು ಸುಳ್ಳು ಹೇಳ್ತಾ ಇದೀಯ. ಕುರುಬರಿಗೆ ಮೋಸ ಮಾಡ್ತಾ ಇದ್ದೀನಿ ನೋಡಿ. ಇಟ್ಸ್ ಎ ಪ್ರೊಫೆಷನ್ ಹೇಳ್ತೀನಲ್ಲ. ಸರ್ಕಾರಕ್ಕೆ ಎಲ್ಲೆಲ್ಲಿ ಆದಾಯ ಬರ್ತದೆ ಅಂತಕ್ಕಂಥದ್ನೇ ತಿಳಿದುಕೊಳ್ಳದಂತ ಒಬ್ಬ ಮೂರ್ಖನ ರೀತಿಯಲ್ಲಿ ಫೈನಾನ್ಸ್ ಮಿನಿಸ್ಟರ್ ನೀವು. ನೋಡಿ, ಜಗತ್ತಲ್ಲಿ ಅತ್ಯಂತ ಹೆಚ್ಚು ಕುರಿಗಳಿರುವಂತದ್ದು ಯುರೋಪ್, ಸೆಕೆಂಡ್ ಇಂಡಿಯಾ. ಕರ್ನಾಟಕದಲ್ಲಿ 1,10,00,000 ಚಿಲ್ಲರೆ ಕುರಿಗಳಿದಾವೆ, ಆಡು ಕುರಿಗಳು. ಇವತ್ತು ಎಷ್ಟು? 700 ರೂಪಾಯಿ ಎಲ್ರಿ 1 kg ಮಾಂಸಕ್ಕೆ ಇವತ್ತು. ಇದನ್ನ ಯಾವ ರೀತಿ ಡೆವಲಪ್ ಮಾಡಬಹುದಾಯ್ತು? ಈ ಸಮುದಾಯಗಳವರ ಆದಾಯ, ಆರ್ಥಿಕ ಬಲ ಹೇಗ್ ಮಾಡಬಹುದಾಯ್ತು? ಯಾವುದು ಯೋಚನೆ ಇಲ್ಲ ನಿಮ್ಗೆ. ಸುಮ್ಮನೆ ಈ ಕುರುಬರು ಜೈ ಕೂಕತ್ತವ್. ಯಾಕೆ ಕೂಕೋತೀವಿ ಅವಕ್ಕೆ ಗೊತ್ತಿಲ್ಲಪ್ಪ. ಅವ್ರನ್ನು ಮಂಗರಾಗಿ ಇಟ್ಬಿಟ್ಟಿದ್ರೆ. ಮತ್ತೆ ಯಾವುದೇ ದೇಶ, ರಾಜ್ಯ, ಆರೋಗ್ಯ, ಅಕ್ಷರ ಬಹಳ ಇಂಪಾರ್ಟೆಂಟ್. ಅಯ್ಯೋ ರಾಮ, ಅಲ್ಲ ರೀ, ನಾವೆಷ್ಟು ನೀಟಾಗಿ ಮಾಡಿಟ್ಟಿದ್ವಿ ಇವತ್ತು. ಸರ್ಕಾರಿ ಶಾಲೆಗಳೆಲ್ಲ ಅದ್ಯಾವುದೋ ಲೈಟ್ ಅಂತೆ 1,200 ಕೋಟಿ ಅಂತದ್ದು. ಏನೇನೋ ಬರ್ಕೊಂಡು ಕೂತಿದ್ರಿ. ಅದ್ರಲ್ಲಿ ನಾವೇನು ಇಲ್ಲದೆ ಮಾಡ್ತೀವಲ್ರಿ ಸ್ವಾಮಿ. ಮಕ್ಕಳು ಊಟ ಕೊಟ್ಟು ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. 84 ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಒಂದ್ ರೀತಿ ಕಾನ್ವೆಂಟ್ಗಳ ತರಾನೇ ಇಟ್ಟಿದ್ದು ಶಾಲೆಗೆ. ಏನ್ ಮಾಡಿದ್ರಿ ನೀವು? ನಮ್ಮ ಬಿಜೆಪಿಯವರು ಬಂದು ಅಷ್ಟು ಹಾಳು ಮಾಡಿದ್ರು. ಎಜುಕೇಶನ್ ಹಾಳು ಮಾಡಕ್ ಶುರು ಮಾಡಿದವರೇ ಬಿಜೆಪಿ. ಈಗ ಸಿದ್ದರಾಮಯ್ಯ ಇನ್ನೂ ಹಾಳು ಮಾಡ್ತಾ ಇದ್ರಿ. ಅಕ್ಷರ ಮತ್ತು ಆರೋಗ್ಯ ಮತ್ತು ಮಕ್ಕಳಿಗೆ ಕೆಲಸ ಎಲ್ಲಿದೆಯಪ್ಪ? ಇನ್ನು ಆರೋಗ್ಯ ಸಿದ್ದರಾಮಯ್ಯನವರು ನಾವೇ ಮಾಡಿದ್ವಿ. ಯಶಸ್ವಿನಿ ಶಸ್ತ್ರಚಿಕಿತ್ಸಾ ವಿಮಾ ಯೋಜನೆ. 10 ರೂಪಾಯಿಗೆ 3 ಲಕ್ಷದ ತನಕ ಆಪರೇಷನ್ ಚಾರ್ಜಸ್. ಅದನ್ನ ನೀವೇ ನಿಲ್ಲಿಸ್ಬಿಟ್ರಿ. 2015ನೇ ಇಸ್ವಿನಲ್ಲಿ ನೀವೇ ನಿಲ್ಲಿಸ್ಬಿಟ್ರಿ. ಇಷ್ಟೆಲ್ಲ ಮಾತಾಡ್ತೀರಾ ಸಿದ್ದರಾಮಯ್ಯ ನೀವು. ಆರೋಗ್ಯ, ನಾನು ಇಷ್ಟು ಆಸ್ಪತ್ರೆ ಕಟ್ಸಿದೀನಿ, ಇಷ್ಟು ಆಸ್ಪತ್ರೆ ಅವು ಇಲ್ರಿ. ಆ ಯಶಸ್ವಿನಿ ನಿಲ್ಲಿಸ್ಬಿಟ್ರಲ್ರಿ.